ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾಜಿ ರೌಡಿ ಶೂಟರ್ ಮತ್ತು ಗ್ಯಾಂಗ್ನಿಂದ ಕಿಡ್ನಾಪ್ ರಾಬರಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಡರಹಳ್ಳಿ ಪೊಲೀಸರಿಂದ 7 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಮಂಡ್ಯ ಭಾಗದಲ್ಲಿ ತಲೆಮರೆಸಿಕೊಂಡಿದ್ದಂತಹ ಆರೋಪಿಗಳನ್ನು ಬಂಧಿಸಿದ್ದಾರೆ. ಗುಟ್ಕಾ ಪಾನ್ ಮಸಾಲ ಸಾಗಿಸ್ತಾ ಇದ್ದಂತಹ ಕಾರನ್ನ ಅಡ್ಡುಗಟ್ಟಿ ಗ್ಯಾಂಗ್ ಹಲ್ಲೆಯನ್ನ ಮಾಡಿದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ. ಮಾಜಿ ರೌಡಿ ಶೂಟರ್ ಮತ್ತು ಗ್ಯಾಂಗ್ನಿಂದ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಡರಹಳ್ಳಿ ಪೊಲೀಸರಿಂದ ಇದೀಗ 7 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಮಂಡ್ಯ ಭಾಗದಲ್ಲಿ ತಲೆಮರೆಸಿಕೊಂಡಿದ್ರು ಈ ಆರೋಪಿಗಳು. ಅವರನ್ನ ಪತ್ತೆ ಹಚ್ಚಿ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಗುಟ್ಕಾ ಪಾನ್ ಮಸಾಲ ಸಾಗಿಸ್ತಾ ಇದ್ದಂತಹ ಕಾರನ್ನ ಅಡ್ಡಗಟ್ಟಿ ಗ್ಯಾಂಗ್ ಹಲ್ಲೆ ಮಾಡಲಾಗಿತ್ತು. ಬ್ಯಾಡರಹಳ್ಳಿಯ BL ಲೇಔಟ್ನ ಪೈಪ್ಲೈನ್ ಬಳಿ ಘಟನೆ ಕೂಡ ನಡೆದಿದ್ದು, ರೌಡಿ ಶೀಟರ್ ಮಂಜು ಅಲಿಯಾಸ್ ಮಾಗಡಿ ಮಂಜು ಸಹಚರರಿಂದ ಕೃತ್ಯವನ್ನ ಎಸಗಲಾಗಿತ್ತು. ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳನ್ನು ಬಂಧಿಸಿದ್ದಾರೆ. ಸೋಮವಾರ ರಾತ್ರಿ 11:30ಕ್ಕೆ ಗುಟ್ಕಾ ವ್ಯಾಪಾರಿ ಮುಖೇಶ್ ಬಾಯ್ ರಾಬರಿ ಮಾಡಿದ್ದಂತಹ ಗ್ಯಾಂಗ್ ಕಾರಲ್ಲಿ 3.5 ಲಕ್ಷದ ಗುಟ್ಕಾವನ್ನು ತುಂಬಿಕೊಂಡು ಮನೆ ಕಡೆ ಹೊರಟಿದ್ದಂತಹ ಮುಖೇಶ್ ಬಾಯಿ ಈ ವೇಳೆ ಸ್ವಿಫ್ಟ್ ಕಾರಿನಿಂದ ಮುಖೇಶ್ರ ಕಾರನ್ನ ಅಡ್ಡಗಟ್ಟಿ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ವಿಶ್ವನಾಥ್, ಮಾಜಿ ರೌಡಿ ಶೀಟರ್ ಮತ್ತು ಗ್ಯಾಂಗ್ನಿಂದ ಕಿಡ್ನಾಪ್ ರಾಬರಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ. ಯಾರ್ಯಾರನ್ನು ಬಂಧಿಸಿದ್ದಾರೆ, ಎಲ್ಲಿ ಬಂಧಿಸಿದ್ರು, ಪೊಲೀಸರ ತನಿಖೆ ಯಾವ ರೀತಿ ಇತ್ತು, ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ರೇಷ್ಮಿ, ಮಾಜಿ ರೌಡಿ ಶೀಟರ್ ಮತ್ತು ಗ್ಯಾಂಗ್ ಏನಿತ್ತು, ಈ ಗುಟ್ಕಾ ಪಾನ್ ಮಸಾಲ ಸಾಗಿಸ್ತಾ ಇದ್ದಂತಹ ಕಾರನ್ನ ಅಡ್ಡಗಟ್ಟಿ ಹಲ್ಲೆ ನಡೆಸಿ ಅವ್ರ ಬಳಿ 2 ಲಕ್ಷ ರೂಪಾಯಿ ಹಣವನ್ನ ರಾಬರಿ ಮಾಡುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಬೆಂಗಳೂರಿನ ಈ ಬ್ಯಾಡರಹಳ್ಳಿಯ ಈ BL ಲೇಔಟ್ ಪೈಪ್ಲೈನ್ ಏನಿದೆ ಅಲ್ಲಿ ನಡೆದಿದ್ದಂತಹ ಘಟನೆ ಇದು. ಸದ್ಯಕ್ಕೆ ಈ ಒಂದು ಹಿನ್ನೆಲೆಯಲ್ಲಿ ಈ ಹಲ್ಲೆಗೆ ಒಳಗಾದಂತಹ ವ್ಯಕ್ತಿ ಏನಿದ್ದಾನೆ, ಆ ವ್ಯಕ್ತಿಯಿಂದ ಮುಖೇಶ್ ಬಾಯ್ ಅನ್ನೋನ್ನ ಅಡ್ಡಗಟ್ಟಿ ಇವರು ಹಲ್ಲೆಯನ್ನ ಮಾಡಿರ್ತಾರೆ. ಅದಾದ್ಮೇಲೆ ಚಂದನ್ ಎಂಬಾತನ ಒಂದು ಪ್ಲಾನ್ ಮೇರೆಗೆ ಈ ಗ್ಯಾಂಗ್ ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿ ಅದಾದ ಮೇಲೆ ಹಣವನ್ನು ಕೂಡ ದೋಚ್ಕೊಂಡು ಹೋಗಿತ್ತು. ಏನು 2 ಲಕ್ಷ ರೂಪಾಯಿ ಹಣವನ್ನ ದರೋಡೆ ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈ ಮುಖೇಶ್ ಬಾಯ್ ಅನ್ನೋನು ಒಂದು ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರ್ತಾನೆ. ಈ ಮಾಗಡಿ ಮಂಜು ಮತ್ತು ಆತನ ಸಹಚರರನ್ನ ಈಗ ಕಾರ್ಯಾಚರಣೆಯನ್ನ ನಡೆಸಿ ಅಧಿಕಾರಿಗಳು ಬಂಧನ ಮಾಡಿರುವಂತದ್ದು. ಇನ್ನು ಪ್ರಕರಣ ನಡೆದಾದ್ಮೇಲೆ ಆರೋಪಿಗಳು ಮಂಡ್ಯದಲ್ಲಿ ತಲೆಮರೆಸಿಕೊಂಡಿರ್ತಾರೆ. ಹೀಗಾಗಿ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಂತಹ ಪೊಲೀಸರು ಈಗ ಸದ್ಯಕ್ಕೆ ದೇವರಾಜ್ ಆಗಿರ್ಬೋದು, ಚಂದ್ರು, ಸಂತೋಷ್ ಮತ್ತೆ ಈ ರಾಜೇಶ್ ಮತ್ತು ಪ್ರಮುಖವಾಗಿ ಈ ಒಂದು ಪ್ರಕರಣದ ಕಿಂಗ್ ಪಿನ್ ಏನಿದ್ದಾನೆ ಚಂದನ್ ಅನ್ನೋನು, ಆತನ ಮೇಲೆ ರೌಡಿ ಶೀಟರ್ ಓಪನ್ ಮಾಡೋದಕ್ಕೂ ಕೂಡ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಈಗ ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಆರೋಪಿಗಳನ್ನೇನು ಬಂಧಿಸಿದಾರಲ್ಲ ಅವರಿಂದ ಹಣವನ್ನ ರಿಕವರಿ ಮಾಡೋದಾಗಿರ್ಬಹುದು ಮತ್ತು ಇವರು ಈ ಮುಂಚೆನೂ ಕೂಡ ಅನೇಕ ಬಾರಿ ಇದೇ ರೀತಿಯಾದಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಇದೆ. ಹೀಗಾಗಿ ಆ ಆಂಗಲ್ ನಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತು ಯಾರಾದ್ರೂ ಕೂಡ ಇವರಿಂದ ಈ ರೀತಿಯಾಗಿ ಕೃತ್ಯಕ್ಕೆ ಒಳಗಾದವರು ಸಂತ್ರಸ್ತರಾದಂತಹ ಸಂದರ್ಭದಲ್ಲಿ ಅವರು ಬಂದು ಪ್ರಕರಣವನ್ನ ದಾಖಲು ಮಾಡಿದ್ರೆ ಆ ಪ್ರಕರಣವನ್ನು ಕೂಡ ಇದರಲ್ಲಿ ಆಡ್ ಆನ್ ಮಾಡಿಕೊಂಡು ಮತ್ತಷ್ಟು ಕಾನೂನಿನ ಕ್ರಮವನ್ನ ಈ ಆರೋಪಿಗಳ ಮೇಲೆ ಕೈಗೊಳ್ಳಲು ಈಗ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಏನು ರಾಬರಿ ಪ್ರಕರಣಗಳೇನು ನಡೀತಾ ಇದ್ವಲ್ಲ ಅದಕ್ಕೆ ಮತ್ತೊಂದು ಪ್ರಕರಣ ಸೇರ್ಪಡೆ ಆಗಿತ್ತು. ಈಗ ಆ ಆರೋಪಿಗಳ ಹೆಡೆಮರಿ ಕಟ್ಟೋದ್ರಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಓಕೆ, ಧನ್ಯವಾದ ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.